ರಾಜ್ಯದಲ್ಲಿ ಕೊರೋನಾ ಉಪತಳಿಯ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕಳೆದ 24 ಗಂಟೆಯಲ್ಲಿ 103 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಬಿಎಂಆರ್ಸಿಎಲ್ಗೂ ಕೂಡ ಕೊರೋನಾ ರೂಪಾಂತರಿಯ ಆತಂಕ ಕಾಡ್ತಾ ಇದ್ದು, ಹಾಗಿದ್ರೆ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯ ಎನ್ನುವ ರೂಲ್ಸ್ ಜಾರಿಯಾಗುತ್ತಾ? ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ಮೆಟ್ರೋ ಪ್ರಯಾಣಿಕರಿಗೆ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲಾಗುತ್ತೆ. ಹೊಸ ವರ್ಷಾಚರಣೆಯ ವೇಳೆ ಮೆಟ್ರೋದಲ್ಲಿ ಜನದಟ್ಟಣೆ ಹೆಚ್ಚಾಗೋ ಸಾಧ್ಯತೆ ಇದೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಮಾಸ್ಕ್ ಕಡ್ಡಾಯಗೊಳಿಸುವ ಚಿಂತನೆಯನ್ನ ಬಿಎಂಆರ್ಸಿಎಲ್ ನಡೆಸ್ತಾ ಇದೆ. ಯಾಕಂದ್ರೆ ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ 7 ಲಕ್ಷ ಪ್ರಯಾಣಿಕರು ಸಂಚರಿಸ್ತಾರೆ. ಮೆಟ್ರೋದಲ್ಲಿ ಎಸಿ ಬೇರೆ ಇರುತ್ತೆ. ಹೀಗಾಗಿ ಸೋಂಕು ವೇಗವಾಗಿ ಹರಡುವಂತಹ ಭೀತಿ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಹಾಗಿದ್ರೆ ಮಾಸ್ಕ್ ಕಡ್ಡಾಯ ಆಗತ್ತಾ? ಅಂಥದ್ದೊಂದು ಚಿಂತನೆ ಈಗ ನಡೆದಿದೆ. ಕಳೆದ 24 ಗಂಟೆಯಲ್ಲಿ 103 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿರೋದು. ದಿನೇ ದಿನೇ ಕೊರೋನಾ ಉಪತಳಿಯ ಕೇಸ್ಗಳು ಕೂಡ ಹೆಚ್ಚಳವಾಗ್ತಾ ಇರೋದು ಕೊರೋನಾ ಆತಂಕವನ್ನ ಹೆಚ್ಚಳಗೊಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋದಲ್ಲಿ ಕಡ್ಡಾಯ ಮಾಸ್ಕ್ ಧಾರಣೆ ಎನ್ನುವ ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.